ಕರಾವಳಿಯ ಹೆಸರಾಂತ ಮಲ್ಪೆ ಬೀಚ್ ಸಮೀಪದಲ್ಲಿ ಇದ್ದೀವಿ. ಏನು ಮಲ್ಪೆ ಬೀಚ್ ಕರಾವಳಿ ಅಂತಂದಾಗ ನಮ್ಗೆ ಮೊದಲಿಗೆ ಬರೋದು ಮೀನುಗಾರಿಕೆ. ಐಸ್ ಅನ್ನೋದು ಹೇಗ್ ತಯಾರಾಗುತ್ತೆ ಸರ್? ಕಾರ್ಯಕ್ರಮಕ್ಕೆ ಸ್ವಾಗತ. ಬೋಟಿಗೆ ಬೇಕಾಗುವ ಐಸ್ ಅನ್ನು ಹುಡಿ ಮಾಡಿ ಸಪ್ಲೈ ಮಾಡ್ತೇವೆ. ಅಂದ್ರೆ ಮೀನುಗಾರಿಕೆ ಹೋದ ಬೋಟ್ ಸಾಧಾರಣ 10 ರಿಂದ 11 ದಿವಸದ 2-3 ಟೈಪ್ ಉಂಟು. ಅಂದ್ರೆ ಒಂದು 10 ರಿಂದ 11 ದಿವಸ ಹೋಗ್ತದೆ, ಒಂದು 4 ರಿಂದ 5 ದಿವಸ ಹೋಗ್ತದೆ. ಬೋಟ್ ಅಲ್ಲಿ ಫಿಶ್ ಗೋಲ್ಡ್ ಅಂತ ಇರ್ತದೆ. ಒಂದು ಐಸ್ ಪ್ಲಾಂಟ್ ಗೆ ಸಾಧಾರಣ 10 ರಿಂದ 13 ಜನ ಬೇಕಾಗ್ತದೆ. ಒಂದು ಒಂಚೂರು ಹೋಗ್ಬೇಕಾದ್ರೆ 5 ರಿಂದ 6 ಸಾವಿರ ಲೀಟರ್ ಡೀಸೆಲ್ ಬೇಕು. ಹೋಗಿ ಬರುವ ಎಕ್ಸ್ಪೆನ್ಸ್ 5 to 6 ಲ್ಯಾಕ್ ಆಗ್ತದೆ. ಒಂದೊಂದು ಟ್ರಿಪ್ ಅಲ್ಲಿ 2 ಲಕ್ಷ 3 ಲಕ್ಷ ತುಂಬಾ ಲಾಸ್ ಆಗುತ್ತದೆ ಖರ್ಚು ಬಿಟ್ಟು. ಎಷ್ಟು ಫಿಶಿಂಗ್ ಆಗ್ತದೆ ಅದರಲ್ಲಿ 25 ರಿಂದ 28% ತನಕ ಅವ್ರು ಕೊಡ್ಬೇಕು, ನಾವು ಕೊಡ್ಬೇಕು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕಿರಣ್ ಚಿತ್ತಿ. ಪ್ರಜಾಪಯಣ ವಿಚಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಜಾಪಯಣದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೀವಿ ಕರಾವಳಿ ಭಾಗದಲ್ಲಿ. ಕರಾವಳಿಯ ಹೆಸರಾಂತ ಮಲ್ಪೆ ಬೀಚ್ ಸಮೀಪದಲ್ಲಿ ಇದ್ದೀವಿ. ಏನು ಮಲ್ಪೆ ಬೀಚ್ ಕರಾವಳಿ ಅಂತಂದಾಗ ನಮ್ಗೆ ಮೊದಲಿಗೆ ಬರೋದು ಮೀನುಗಾರಿಕೆ, ಸಮುದ್ರ. ಮೀನುಗಾರಿಕೆ ಅಂತ ಬಂದಾಗ ಮೀನುಗಳನ್ನ ಸ್ಟೋರೇಜ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸುಮಾರು ದಿನಗಳ ಕಾಲ ಬೇರೆ ಕಡೆ ಎಲ್ಲ ತಲುಪೋದಕ್ಕೆ ಅದು ಕೊಳಿಬಾರ್ದು ಅನ್ನೋ ವಿಷಯಕ್ಕೆ ಐಸ್ ಬೇಕಾಗುತ್ತೆ. ಐಸ್ ಅನ್ನೋದು ಹೇಗ್ ತಯಾರಾಗುತ್ತೆ, ಸೊ ಅದನ್ನ ನಾವು ನಿಮ್ ಮುಂದೆ ತೋರ್ಸೋದಕ್ಕೆ ನಾವು ಬಂದಿದ್ದೀವಿ. ನಾವಿವತ್ತು ಹೆಸರಾಂತ ಮಲ್ಪೆ ಬೀಚ್ ಸಮೀಪದಲ್ಲಿ ಇರ್ತಕ್ಕಂತಹ ಹೆಸರಾಂತ ಶ್ರೀರಾಮ್ ಫಿಶರೀಸ್ ಐಸ್ ಸ್ಟೋರೇಜ್ ಇಲ್ಲಿ ನಾವಿದ್ದೀವಿ, ಫ್ಯಾಕ್ಟರಿ ಮುಂಭಾಗದಲ್ಲಿ. ಇದರ ಒಳಗಡೆ ಹೇಗೆಲ್ಲ ತಯಾರಾಗುತ್ತೆ ಅನ್ನೋದನ್ನ ನಾವು ಅವರ ಮಾಲೀಕರಾದಂತಹ ಅರುಣ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅರುಣ್ ಸರ್, ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಿ? ಸುಮಾರು 15 ವರ್ಷದಿಂದ ಈ ಐಸ್ ಪ್ಲಾಂಟ್ ಬಿಸ್ನೆಸ್ ಅಲ್ಲಿ ಇದ್ದೇವೆ ನಾವು ಇಲ್ಲಿ. ಇದು ಈಗ ಈ ಪ್ಲಾಂಟ್ ನಮ್ಮ ಸದ ಒಂದು 5 ರಿಂದ 6 ವರ್ಷ ಆಯ್ತು. ಇದು ಮಲ್ಪೆ ಕೊಳದಲ್ಲಿ. ಓಕೆ. ಒಂದು ಬೇರೆ ಯೂನಿಟ್ಸ್ ಬೇರೆ ದಿಕ್ಕಲ್ಲಿ ಗುಜ್ಜರ್ ಬೆಟ್ಟ ಅಂತ ಸಮೀಪದಲ್ಲಿ ಒಂದು ಎರಡು ಅಂದ್ರೆ 4 ಯೂನಿಟ್ಸ್ ಉಂಟು ಅದರಲ್ಲಿ. ಓಕೆ. ನಾವು ಮೀನುಗಾರಿಕೆಗೆ ಬೇಕಾದ ಬೋಟಿಗೆ ಬೇಕಾಗುವ ಐಸ್ ಅನ್ನು ಹುಡಿ ಮಾಡಿ ಸಪ್ಲೈ ಮಾಡ್ತೇವೆ. ಅಂದ್ರೆ ಮೀನುಗಾರಿಕೆ ಹೋದ ಬೋಟ್ ಸಾಧಾರಣ 10 ರಿಂದ 11 ದಿವಸದ 2-3 ಟೈಪ್ ಉಂಟು. ಅಂದ್ರೆ ಒಂದು 10 ರಿಂದ 11 ದಿವಸ ಹೋಗ್ತದೆ, ಒಂದು 4 ರಿಂದ 5 ದಿವಸ ಹೋಗ್ತದೆ. ಅವರಿಗೆ ಬೇಕಾಗುವುದಂದ್ರೆ ದೊಡ್ಡ ಬೋಟ್ ಅಂದ್ರೆ ಸಾಧಾರಣ ಒಂದು 20 ಟನ್ ತನಕ ಒಮ್ಮೆ ಹೋಗುವಾಗ ತಗೊಂಡು ಹೋಗ್ತಾರೆ. 20 ಟನ್ ತಗೊಂಡು ಐಸ್ ತಗೊಂಡು ಹೋಗ್ತಾರೆ. 20 ಟನ್ ಸಾಧಾರಣ 30 ಟನ್ ತನಕ ತಗೊಂಡು ಹೋಗ್ತಾರೆ. ಡಿಪೆಂಡ್ ಅಪಾನ್ ಅವರ ಸೀಸನ್. ಅಂದ್ರೆ ಬೋಟ್ ಎಲ್ಲ ದೊಡ್ಡ ಇರ್ತದೆ. ಅವರ ಸೀಸನ್ ಮೇಲೆ ಎಷ್ಟು ಲಾಂಗ್ ಹೋಗ್ತಾರೆ ಅದರ ಮೇಲೆ. ಮತ್ತೊಂದು ಸಣ್ಣ ಬೋಟ್ ಇರ್ತದೆ. ಒಂದು ಈಗ ಯೂಶಲಿ ನಮ್ಮ ಮಾತಲ್ಲಿ ಹೇಳಿದ್ರೆ 370 ಬೋಟ್ ಅಂತ ಹೇಳ್ತೇವೆ. ಓಕೆ. ಅದಕ್ಕೆ ಸಾಧಾರಣ ಒಂದು 30 ಅಂದ್ರೆ ಇಂಟು ಒಂದು 5 ಟನ್ 10 ಟನ್ ಇಂದ ಐಸ್ ತಗೊಂಡು ಹೋಗ್ತಾರೆ. ಸಣ್ಣ ಬೋಟ್ ಅವರು 3 to 4 ಡೇಸ್ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 6 ಡೇಸ್ ಇಂದ ವಾಪಸ್ ಬರ್ತಾರೆ. ಅಂದ್ರೆ ಏನು ಫಿಶ್ ಅಲ್ಲಿ ಇದು ಹಿಡಿತಾರೆ, ಬಲೆ ಹಾಕಿ ಹಿಡಿತಾರೆ. ಆ ಫಿಶ್ ನ ಅದನ್ನು ಇದು ಮಾಡ್ಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಬೋಟ್ ಅಲ್ಲಿ ಫಿಶ್ ಗೋಲ್ಡ್ ಅಂತ ಇರ್ತದೆ. ಅದಕ್ಕೆ ಮೀನನ್ನು ಪ್ರಿಸರ್ವ್ ಮಾಡ್ಲಿಕ್ಕೆ ಅಂದ್ರೆ 3 ರಿಂದ 4 ದಿವಸ ಮೀನನ್ನು ಜೋಪಾನವಾಗಿ ತರಲಿಕ್ಕೆ. ಅಂದ್ರೆ ಹಾರ್ಬರ್ ಇಲ್ಲಿಂದ ಐಸ್ ತಗೊಂಡೋಗೋದು ಅಲ್ಲಿ ಕರಗಲ್ಲ. ಅದು ಫಿಶ್ ಗೋಲ್ಡ್ ಅಂತ ಇರ್ತದೆ. ಅಲ್ಲೂ ಪ್ರತಿ ಬೋಟ್ ಅಲ್ಲಿ ಫಿಶ್ ಗೋಲ್ಡ್ ಇರ್ತದೆ. ಅದರ ಒಳಗೆ ಹಾಕಿ ಅದನ್ನು ಅವರು ಐಸ್ ಇಟ್ಟು ಮೀನ್ ಹಿಡಿದಾಗ ಸ್ವಲ್ಪ ಮೀನಿಗೆ ಐಸ್ ಮಿಕ್ಸ್ ಮಾಡಿ ಅದ್ರ ಕಂಪಾರ್ಟ್ಮೆಂಟ್ಸ್ ಇರ್ತದೆ. ಕಂಪಾರ್ಟ್ಮೆಂಟ್ ಹಾಕಿ. ಓಕೆ ಸರ್, ಒಳಗಡೆ ತೋರಿಸ್ತೀರಾ ಹೇಗೆ ಎಲ್ಲ ಇದಾಗುತ್ತೆ? ಬನ್ನಿ ಸರ್. ಮೂಲತಃ ನೀವು ಎಲ್ಲಿನವರು? ನಾವು ಇದೇ ಊರು, ಕೊಳ ಅಂತ, ಮಲ್ಪೆ ಕೊಳ. ಓಕೆ. ಅಂದ್ರೆ 15 ವರ್ಷದಿಂದ ಇದು ಈ ಒಂದೇನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹೌದು. ಅಂದ್ರೆ ತಂದೆಯವರೆಲ್ಲ ಇದೆ. ನಮ್ಮ ತಂದೆಯವರು ಮೀನುಗಾರಿಕೆ, ನಮ್ದು ಮೀನುಗಾರಿಕೆ. ನಿಮ್ದು? ನಮ್ದು ಬೋಟ್ ಉಂಟು. ಓಕೆ. ಎಷ್ಟು ಜನ ಕೆಲ್ಸದವ್ರು ಇದಾರೆ ಸರ್? ಒಂದು ಐಸ್ ಪ್ಲಾಂಟ್ ಗೆ ಸಾಧಾರಣ 10 ರಿಂದ 13 ಜನ ಬೇಕಾಗ್ತದೆ. ಸಾಧಾರಣವಾಗಿ ಅಂದ್ರೆ ಈಗ 9 ಜನ. ಈಗ ಸಿಸ್ಟಮ್ ಎಲ್ಲ ಒಳ್ಳೇದಾಗಿ 9 ಜನ ಸಾಕಾಗ್ತದೆ ಇಲ್ಲಿ ಫ್ಯಾಕ್ಟ್ರಿ. 9 ಜನ ಸಾಕು. ಇನ್ನ ಇದು ಬೋಟಿಂಗ್ ಎಲ್ಲ ಹೋಗಿದ್ದಾರೆ ಅಂತಂದ್ರೆ ಅಶೋಕ್ ಬೋಟ್ ಅಲ್ಲ ಎಷ್ಟು ಜನ ಇರ್ತಾರೆ ಸರ್?
ಬೋಟ್ ಅಲ್ಲಿ 9 ಮ್ಯಾಕ್ಸಿಮಮ್ 9ರಿಂದ 9 ಜನ ಇರ್ತಾರೆ. ಅಂದ್ರೆ ಅವರೆಲ್ಲ 10-11 ಡೇಸ್ ಎಲ್ಲ ಹೋದ್ರೆ 11 ಡೇಸಿಗೆ 9, ಇದಕ್ಕೆ ಒಂದು 6ರಿಂದ 7 ಜನ ಇರ್ತಾರೆ. 3 to 4 ಇನ್ನೊಂದು ಸಣ್ಣ ಬೋಟ್ಗೆ. ಓಕೆ ಓಕೆ. ಎಲ್ಲ ಬೋಟ್ ಅಲ್ಲಿ ದೊಡ್ಡ ದೊಡ್ಡ ಕೋಲ್ಡ್ ಸ್ಟೋರೇಜ್ ಸಾಧಾರಣ 50 ಟನ್ನಿಂದ 60 ಟನ್ ತನಕ ಮೀನು ಹಿಡಿಯುವ ಕೆಪಾಸಿಟಿ ಬೋಟ್ ಅಲ್ಲಿ ಇರ್ತದೆ, ದೊಡ್ಡ ಬೋಟ್ ಅಲ್ಲಿ. ಓಕೆ. ಹಿಡಿದ್ರೆ ಈಗ ಮೀನು ಬಾರಿ ಎಂತ ಮೀನು ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲಾ ಟೈಮಲ್ಲೂ ಮೀನುಗಳು ಸಿಗುತ್ತಾ ಸರ್? ಅಂದ್ರೆ ಈಗ ಸಮ್ಮರ್ ಟೈಮ್ ಅಂದ್ರೆ ಈಗ ಅಂದ್ರೆ ಈ ಸೀಸನ್ ಸ್ಪೆಷಲ್, ಈ ಸೀಸನ್ ಮತ್ತೆ ಲಾಸ್ಟ್ ಸೀಸನ್ ಮೀನು ಇಲ್ಲ ಅಂತ ಹೇಳ್ಬೋದು. ತುಂಬಾ ಕ್ಷಾಮ, ಜಲಕ್ಷಾಮ ಅಂದ್ರೆ ಮತ್ಸ್ಯಕ್ಷಾಮ ಅಂತ ಹೇಳ್ತಾರೆ. ಓಕೆ. ಅಂದ್ರೆ ಅದು ಸೀಸನ್ ಅಲ್ಲಿ ಬರ್ತದೆ, ಅಂದ್ರೆ ರೊಟೇಷನ್ ಇರ್ತದೆ ಅಂತ ನಮ್ಮ ಹಿಂದಿನ ಇದು. ಈ ಸರ್ ಅಂತೂ ತುಂಬಾ ಅಂದ್ರೆ ತುಂಬಾ ಬೋಟ್, ನೀವು ಹಾರ್ಬರ್ ಹೋದಾಗ ನೋಡ್ಬೋದು ಎಷ್ಟು ಬೋಟ್ ಲಂಗರ್ ಹಾಕಿ ನಿಂತಿದೆ. ಹೌದು. ಕೆಲವರು ಮಾತ್ರ ಅಂದ್ರೆ ಫಸ್ಟ್ ಬೋಟ್ ಇದ್ದವರು ಇದು ಮಾಡ್ತಾರೆ, ಹೋಗ್ತಿದ್ದಾರೆ. ಹೋಗ್ಲಿಕ್ಕೆ ಆಗೋದಿಲ್ಲ. ಹೋಗ್ಲಿ ಅಂದ್ರೆ ಮೀನ್ ಇಲ್ಲ, ಮೀನೇ ಇಲ್ಲ. ಒಂದು ಸಲ ಮೀನು ದೊಡ್ಡ ಬೋಟ್ ಹೋಗ್ಬೇಕಾದ್ರೆ ಮಿನಿಮಮ್ 6 lakhs ನಾವು ಸ್ಪೆಂಡ್ ಮಾಡಿ ಹೋಗ್ಬೇಕು. ಐಸ್, ಡೀಸೆಲ್ 5ರಿಂದ 6 ಸಾವಿರ ಲೀಟರ್ ಡೀಸೆಲ್ ಹಾಕ್ಬೇಕು. ಒಂದು ಸರಿ ಬೋಟ್ ಒಂಚೇರ್ ಹೋಗ್ಬೇಕಾದ್ರೆ 5ರಿಂದ 6 ಸಾವಿರ ಲೀಟರ್ ಡೀಸೆಲ್ ಬೇಕು. ಪ್ಲಸ್ ಸಾಧಾರಣ 20ರಿಂದ 30 ಟನ್ ಐಸ್ ತಗೊಂಡು ಹೋಗ್ತೇವೆ. ಪ್ಲಸ್ ಬರಬೇಕಾದ್ರೆ ರೇಷನ್, ಅದಕ್ಕೆ ಖಾಲಿ ಹೋಗಿ ಬರುವ ಎಕ್ಸ್ಪೆನ್ಸ್ 5 to 6 lakhs ಆಗ್ತದೆ. 5ರಿಂದ 6 ಲಕ್ಷ ಬೇಕು. ಅಷ್ಟು ಸಂಪಾದನೆ ಬರದಿದ್ರೆ ಮೈನಸ್. ಈಗ ಬಂದದಕ್ಕೆ 4 ಲಕ್ಷ 5 ಲಕ್ಷ ಆಗ್ತದೆ. ಅದನ್ನ ಒಂದೊಂದು ಟ್ರಿಪ್ ಅಲ್ಲಿ 2 ಲಕ್ಷ 3 ಲಕ್ಷ ಅವಾಗ ಲಾಸ್ ಆಗಿರುತ್ತೆ, ತುಂಬಾ ಲಾಸ್ ಆಗಿರ್ತದೆ. ಆತರ ಆದಾಗ ಹೆಂಗ್ ಮೇಂಟೈನ್ ಮಾಡ್ತೀವಿ? ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ, ಹೆಚ್ಚಿನವರು ಬೋಟ್ ಕಟ್ಟಿರ್ತಾರೆ. ಯಾಕಂದ್ರೆ ಸಾಧಾರಣ ಒಂದು 6 ಲಕ್ಷ 7 ಲಕ್ಷ ಆದವ್ರು ಅಂದ್ರೆ ಜನ ಸಿಗುದಿಲ್ಲ ಮತ್ತೆಗೆ ಅದು ಇನ್ನು ಇದು ಮಾಡ್ಲಿಕ್ಕೆ. ಬೋಟ್ ನಮ್ಮ ಯಾರು ಇದ್ದಾರೆ, ನಮ್ದೇ ಸಿಸ್ಟಮ್ ಹೇಗಂದ್ರೆ ಶೇರ್ ಸಿಸ್ಟಮ್, ಅಂದ್ರೆ ಸಂಬಳ ಏನಲ್ಲ, ಸಂಪಾದನೆ ದುಡಿದ್ರಲ್ಲಿ ಖರ್ಚೆಲ್ಲ ನಮ್ದು ಓನರ್ದೆ, ಬೋಟ್ ಓನರ್ದೆ. ಅವರಿಗೆ ಸಂಪಾದನೆ ಅದರ ಎಂತ ಕ್ಯಾಚಸ್ ಫಿಶಿಂಗ್ ಉಂಟು, ಅದರ ಟೋಟಲ್ ಖರ್ಚು ಬಿಟ್ಟು ಎಷ್ಟು ಫಿಶಿಂಗ್ ಆಗ್ತದೆ ಅದರಲ್ಲಿ 25ರಿಂದ 28% ತನಕ ಅವ್ರು ಕೊಡ್ಬೇಕು, ನಾವು ಕೊಡ್ಬೇಕು. ಅವರಿಗೆ ಅವರ ಹೊದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಅವರಿಗೆ 1 ಲಕ್ಷ 10 ಲಕ್ಷ ಆದ್ರೆ 5 ಲಕ್ಷ ಆದ್ರೆ ಅವರ ಶೇರ್ ಸಿಗ್ತದೆ. ಬಟ್ ನಮ್ಗೆ 6 ಲಕ್ಷ ಮಿನಿಮಮ್ ಯಾಕೆ ಬೇಕಂದ್ರೆ ಎಕ್ಸ್ಪೆನ್ಸ್ ನಮ್ಮ ಇದ್ರಲ್ಲಿ ಹೋಗ್ತದೆ. ಯಾಕಂದ್ರೆ ಎಕ್ಸ್ಪೆನ್ಸ್ ಕೂಡ ನೀವೇ ಕಳ್ಸಿರೋದ್ರಿಂದ ಅವರಿಗೆ 1 ಲಕ್ಷ ಫಿಶಿಂಗ್ ಆದ್ರೆ ಅವರಿಗೆ 25ರಿಂದ 30% ಅವ್ರಿಗೆ ಸಿಗ್ತದೆ. 10 ಲಕ್ಷ ಆದ್ರೆ ಸಿಗ್ತದೆ. ಬಟ್ ನಮ್ಗೆ ಮಿನಿಮಮ್ 6ರಿಂದ 7 ಲಕ್ಷ ಬೇಕಾಗುತ್ತದೆ ಓನರಿಗೆ. ಸೊ ಅದರಲ್ಲಿ ಓನರಿಗೆ ಲಾಸ್ ಆಗ್ತದೆ. ಅಂದ್ರೆ ಈಗ ಸಮ್ಮರ್ ಟೈಮ್ ಅಲ್ಲಿ ಹೋಗಿದಾರಲ್ಲ ಸರ್, ಈಗ ನಿಮ್ ಬೋಟ್ಗಳು ಹೋಗಿದ್ಯಾ? ಹೌದು, ಹೋಗಿದೆ. ಈಗ ಒಂದು ಬೋಟ್ ಇಂದ ಒಂದು 5ರಿಂದ 6 ಲಕ್ಷ ಖರ್ಚು ಮಾಡಿ. ಹೌದು. ಈಗ ಸರ್ ಮಳೆಗಾಲದಲ್ಲಿ ಟೋಟಲ್ ಬ್ಯಾನಿಂಗ್ ಪೀರಿಯಡ್ ಉಂಟು. ಆ ಟೈಮಲ್ಲಿ ಹೆಂಗೆ ಸರ್ ಬಿಸ್ನೆಸ್? ಮಳೆಗಾಲದಲ್ಲಿ ಆಕ್ಚುಲಿ ಹೋಗ್ಲಿಕ್ಕಿಲ್ಲ, ಇಲ್ಲ ಯಾವ್ದಿಲ್ಲ. ಅಂದ್ರೆ ಟ್ರೆಡಿಷನಲ್ ಫಿಶರ್ ಮ್ಯಾನ್ ಹೋಗ್ತಾರೆ, ಅಂದ್ರೆ ಸಣ್ಣ ದೋಣಿ ಹಿಡ್ಕೊಂಡು ಅವ್ರು ಹೋಗ್ತಾರೆ. ಬಟ್ ಅದು ರಫ್ ಇರುವಾಗ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅದು ಬ್ರೀಡಿಂಗ್ ಪೀರಿಯಡ್ ಅಂತ ಹೇಳ್ತಾರೆ ಫಿಶ್ ಇದು, ಅದಕ್ಕೋಸ್ಕರ ಅದನ್ನು ಬ್ಯಾನ್ ಮಾಡಿದ್ದಾರೆ ಸರ್ಕಾರ. ಅಂದ್ರೆ ಆ ಟೈಮಲ್ಲಿ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅನ್ನೋದು. ಅದಂದ್ರೆ ಬ್ರೀಡಿಂಗ್ ಪೀರಿಯಡ್ ಉಂಟು ಅಂತ ಅಂದ್ರೆ 2 ಮಂತ್ ಬ್ರೀಡಿಂಗ್ ಪೀರಿಯಡ್. ಅದನ್ನು ಮಾಡಬಾರ್ದಂತ ಸರ್ಕಾರ ಕಟ್ಟುನಿಟ್ಟಿನ 61 ದಿವಸ ರಜೆ ಕೊಟ್ಟಿದೆ. ಈಗ ನಮ್ಮ ಮೀನುಗಾರರ ಅಂದ್ರೆ ಇನ್ನೂ ಸಹ ಜಾಸ್ತಿನ ರಜೆ ಬೇಕು, ಅಂದ್ರೆ ಬ್ರೀಡಿಂಗ್ ಪೀರಿಯಡ್ ಅಂತ ಸ್ವಲ್ಪ ಕೆಲವರ ಒತ್ತಾಯ ಉಂಟು. 90 ದಿವಸ ಬೇಕಂತ. ಅಂದ್ರೆ ಸ್ವಲ್ಪ ಈಗಿನ ಮೀನು ಮತ್ಸ್ಯಕ್ಷಾಮ ನೋಡಿ ಮೀನು ಆಗುದಿಲ್ಲ ಅಂತ ಒಂದು ಎಲ್ಲರದೊಂದು ನಮ್ಮ ಮೀನುಗಾರರದೊಂದು ಅಂದ್ರೆ 90 ದಿವಸ ರಜೆ ಬೇಕು ಅಂತ ನಮ್ದೊಂದು ಡಿಮಾಂಡ್ ಉಂಟು ಸರ್ಕಾರಕ್ಕೆ. ಅದರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಯಾವಾಗ ಆಗ್ತದೆ ಗೊತ್ತಿಲ್ಲ. ಮೊದಲ ದಿವಸದಲ್ಲಿ ಅಂದ್ರೆ ನಾವು ಸಣ್ಣದಿರುವಾಗ 90 ದಿವಸ ಬ್ಯಾನ್ ಪೀರಿಯಡ್ ಇತ್ತು. ಅದನ್ನ ಈಗ ಇದು ಕಮ್ಮಿ ಮಾಡಿ 61 ದಿವಸ ಮಾಡಿ. ತೋರಿಸ್ಬೋದು ಸರ್, ಬನ್ನಿ. ಇದೆಲ್ಲ ಸರ್, ಇದಕ್ಕೆ ಬೇಕಾಗುವ ವಿದ್ಯುತ್ ಅದು TC ಅಂತ ಹೇಳ್ತಾರೆ, ಟ್ರಾನ್ಸ್ಫಾರ್ಮರ್. ಅದು ಜನರೇಟರ್, ಅದು 400 kV ಜನರೇಟರ್. ಇದು ಟ್ರಾನ್ಸ್ಫಾರ್ಮರ್. ಇದು ನಮ್ಮ ಕ್ಯೂಬಿಕಲ್ ಅಂತ ಹೇಳ್ತಾರೆ, ಇದು ಮೀಟರ್ ನಮ್ದು ಎಷ್ಟು ಖರ್ಚಾಗ್ತದೆ ಅದ್ರದ್ದು. ಟೋಟಲ್ ನಮಗೆ ಇದು ಕೆಪಾಸಿಟಿ 250 kV. 250 kV ನಮ್ದು ವಿದ್ಯುತ್ ಬೇಕಾಗ್ತದೆ. ಅದಕ್ಕೋಸ್ಕರ ಬೇಕಾದ ವಿದ್ಯುತ್ ಉಪಕರಣಗಳು, ಟ್ರಾನ್ಸ್ಫಾರ್ಮರ್ ಇದು ಮತ್ತೆ ಜನರೇಟರ್. ಒಂದು ಅಪ್ರಾಕ್ಸಿಮೇಟ್ ಮಂತ್ಲಿ ಏನ್ ಬಿಲ್ ಬರ್ಬೋದು ಸರ್? ನಮ್ಮ 6ರಿಂದ 7 ಲಕ್ಷ ಮಿನಿಮಮ್. ಬರೀ ಕರೆಂಟ್ ಬಿಲ್ 6ರಿಂದ 7 ಲಕ್ಷ ರೂಪಾಯಿ ಮಂತ್ಲಿ ಬರ್ತದೆ. ಇದೆಲ್ಲ ಐಸ್ ನಾವು ಪ್ರೊಡಕ್ಷನ್ ಮಾಡಿ. ಇದಕ್ಕೆ ಸಾಧಾರಣ 18ರಿಂದ 20 ಗಂಟೆ ಬೇಕು. ಇದು ನೀರು ಐಸ್ ಆಗ್ಲಿಕ್ಕೆ, ಈ ತರ ಆಗೋದಕ್ಕೆ ಗಟ್ಟಿ ಆಗೋದಕ್ಕೆ 18ರಿಂದ 20
ಪವರ್ ಬೇಕು. ಇದು ಎಷ್ಟು ಟೆಂಪರೇಚರ್ ಇರ್ಬೋದು ಸರ್ ಇದು ಈಗ? ಇದು ಈಗ ಅಂದ್ರೆ ಇದರ ಟೆಂಪರೇಚರ್ -13 ಬರ್ತದೆ. ಓಕೆ. -13 ಅಂದ್ರೆ ಅದ್ರ ನಮ್ದು ಗ್ರೌಂಡ್ ಅದು ಬ್ರೈನ್ ವಾಟರ್ ಅಂತ ಹೇಳ್ತಾರಲ್ಲ, ಅದು ಆಕ್ಚುಲಿ ಸಾಲ್ಟ್ ಮಿಕ್ಸೆಡ್ ಇರ್ತದೆ. ಅದರಿಂದ ಇದು 13, ಅದು 13 ಆಗೋದಂದ್ರೆ ಇದು ಸಾಧಾರಣ -30 ಮೇಲೆ ಬರ್ಬೇಕು ನಮ್ಮ ಕ್ಯಾಲ್ಕುಲೇಷನ್. ಅಂದ್ರೆ ಈಗ ಇದು ಇಷ್ಟೇನು ಇದು ಬಾಕ್ಸ್ ಟೈಪ್ ಅಲ್ಲಿ ಇದೆ, ಈ ಬಾಕ್ಸ್ ಟೈಪ್ ಅಲ್ಲಿ ಹಾಗೆ ಅಲ್ಲ, ನಾವು ಬೋಟಿ ಕೊಡುವಾಗ ಕ್ರಶಿಂಗ್ ಮಾಡಿ ಕೊಡ್ತೇವೆ. ಇಲ್ಲಿ ಸಣ್ಣ ಕ್ರಶಿಂಗ್ ಮಾಡಿ ಕೊಡ್ತೇವೆ. ಕ್ರಶಿಂಗ್ ಆಗುತ್ತೆ. ಕ್ರಶಿಂಗ್ ಆಗ್ತದೆ. ಇದು ಕ್ರಶಿಂಗ್ ಮಿಷಿನ್ ಸರ್ ಇದು? ಕ್ರಶಿಂಗ್ ಮಿಷಿನ್. ಅಂದ್ರೆ ಅದು ಪುಡಿ ಪುಡಿ ಆಗ್ಬಿಡುತ್ತೆ, ಪುಡಿ ಪುಡಿಯಾಗಿ ಸಣ್ಣದಾಗಿ ಅದು ಅವರನ್ನು ಅವರ ಬೋಟ್ ಕೋಲ್ಡ್ ರೂಮ್ ಗೆ ಹಾಕ್ತಾರೆ. ಅಲ್ಲಿಂದ ಮೀನ್ ಬಂದಷ್ಟು ಅವರು ಅದನ್ನು ತೆಗೆದು ಮೀನಿಗೆ ಹಾಕ್ತಾರೆ. ಅದು ಪ್ರೊಟೆಕ್ಟ್ ಗೋಸ್ಕರ ಹಾಕ್ತಾರೆ. ಇವಾಗ ಅದು ಪುಡಿ ಆಗಿರೋದಲ್ಲ ಸರ್? ಪುಡಿ ಆಗಿರೋ ಐಸ್ ಬೇಕಾದ್ರೆ ನಾನು ಹಾಕಿ ತೋರಿಸ್ತೇನೆ. ಇದು ಐಸ್ ಇದು ಮೆಲ್ಲ ಮೆಲ್ಲ. ಇದು ಟೋಟಲ್ ಐಸ್ ಪ್ಲಾಂಟ್ ಇದು. ಸರ್ ಇದನ್ನ ಸಾಧಾರಣ 700 ಕ್ಯಾನ್ಸ್ ಉಂಟು, 100 kg ಕ್ಯಾನ್ಸ್ ಅಂತ ಹೇಳ್ತಾರೆ. ಇದು ಬಾಕ್ಸ್ಗಳು ಇದು? ಇದು ಅಂದ್ರೆ ನಾವು ಇದ್ರ ಈ ಕ್ಯಾನ್ ನ ಒಳಗೆ ಉಂಟಲ್ಲ 100 kg ಕ್ಯಾನ್ ಅಂತ ಹೇಳ್ತಾರೆ. ಕ್ಯಾನ್ ನ ಒಳಗೆ ನೀರ್ ಹಾಕ್ತೇವೆ, ಸ್ವೀಟ್ ವಾಟರ್ ಹಾಕ್ತೇವೆ. ಅಂದ್ರೆ ಇವಾಗ ಇದು ಇದ್ರ ಒಳಗಡೆ ಇತ್ತ? ಒಳಗಡೆ ಇತ್ತು. ಹೌದು. ಓಕೆ ಓಕೆ ಓಕೆ. ಪ್ಲಾಂಟೆಡ್ ಅಲ್ಲ ಇದು? ಇವಾಗ ಇದ್ರೊಳಗಡೆ ಹಾಕ್ತಿರಲ್ಲ ಸರ್, ಈಗ ಏನೇನೆಲ್ಲ ಆಡ್ ಮಾಡ್ತೀರಿ ಇದಕ್ಕೆ? ಏನಿಲ್ಲ, ಖಾಲಿ ನೀರ್ ಮಾತ್ರ. ನೀರ್ ಮಾತ್ರ. ಇದು ಕೆಳಗಡೆ ಟೆಂಪರೇಚರ್ ಸೆಟ್ ಮಾಡ್ಬಿಟ್ಟಿರ್ತೀರಾ? ಇಲ್ಲ, ಟೆಂಪರೇಚರ್ ಮೀಟರ್ ಇರ್ತದೆ ನಮ್ದು. ಓಕೆ. ಇದ್ರ ಸಪೋರ್ಟ್ ಇಂದ ಅದನ್ನ ಮೇಲ್ಗಡೆಗೆ ಎತ್ಕೊಂಡು ಅದನ್ನ ಆಚೆ ಬನ್ನಿ ಸೈಡ್ ಬನ್ನಿ.